Welcome YouTube channel. Welcome to my channel YouTube. ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಫಾರ್ ದ ವೀಕೆಂಡ್, ಲೈಕ್ ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ. ಸೊ ಇವಾಗ ನಾವು ಯುನೋ ಒನ್ ಡೇ ಆಲ್ರೆಡಿ ಆಗಿದೆ. ಓಕೆ, ವಿ ಹ್ಯಾವ್ ಜಸ್ಟ್ ಟುಮಾರೋ ಲೆಫ್ಟ್, ಲೈಕ್ ಹಾಫ್ ಡೇ, ಲೈಕ್ ಟಿಲ್ ಈವ್ನಿಂಗ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋದು. ಸೊ ಒನ್ ಡೇ ಆಲ್ರೆಡಿ ಆಗಿದೆ, ಬಟ್ ಐ ಕುಡೆಂಟ್ ಸ್ಪೀಕ್ ಆನ್ ದಟ್. ಲೈಕ್ ನಾನೇನೋ ಕ್ಯಾಪ್ಚರ್ ಮಾಡಿದ್ದೀನ ಅದ್ರಲ್ಲಿ ನಂಗೆ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಮಳೆ ಇತ್ತು. ಸೊ ಅದಕ್ಕೆ ನಾನು ಹಿಂಗೆ ಫೋನ್ ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಲೈಕ್ ವೀಡಿಯೋಸ್. ಸೊ ಅದನ್ನು ನಾನು ಇನ್ಸರ್ಟ್ ಮಾಡ್ತೀನಿ ಆ್ಯಂಡ್ ಲೈಕ್ ಹೇಗೆ ವೀಡಿಯೋ ಪ್ಲೇ ಆಗುತ್ತೆ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಆಯಿತಾ? ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ, ಸೊ ಏನು ನಡೀತಾ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ. ಸೊ ಅದಕ್ಕೆ ನಾನು ಆ ಕ್ಲಿಪ್ಸ್ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾವು ಚಿಕನ್ ಮಾಡ್ತಾ ಇದ್ದೀವಿ, ಸೊ ಟು ಹ್ಯಾವ್ ಫುಡ್. ಸೊ ಐ ಇನ್ಸರ್ಟ್ ದೋಸ್ ಕ್ಲಿಪ್ಸ್ ಆ್ಯಸ್ ವೆಲ್. ಇಸ್ ಲೈಕ್ ಇಂಟ್ರೋ ನಾನು ಮಾಡಿದ್ದಿಲ್ಲ, ಲೈಕ್ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಐ ವಿಲ್ ಜಸ್ಟ್ wrap it up quickly, and you can guys also enjoy and also do like this video, share this with your friends, and also you're looking for any itinerary for 2 days trip to Chikmagalur, so you can also you know check it out, plan your trip as well. So yeah, that is it. And also do subscribe to my channel. I'll see you tomorrow. Bye. ಸೊ ನಾವು ಜರ್ನಿನ 4:30ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ಗೆ ನಾವು ಕಿಚನ್ ಹಳ್ಳಿ ಮನೆ ಅಲ್ಲಿ ಸ್ಟಾಪ್ ಆಗಿದ್ವಿ. ಇದು ಆಕ್ಟರ್ ಸುದೀಪಿನ ಹೋಟೆಲ್. ಅಲ್ಲಿ ನಾನು ನೀರ್ ದೋಸೆ ತಿಂದೆ. ಇದು ನನ್ನ ಫ್ರೆಂಡು ರೂಮ್ ಟೂರ್ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಫನ್ ಆಗಿರುತ್ತೆ, ಎಂಜಾಯ್ ಮಾಡಿ. ನೋಡಿ, ಇವನು ಬುಸ್ನಾಗ ಅಂತ ಗಾರೆಪಾಳೆ ನಾಗ ಅಂತ ಬಂದು ಮಲ್ಕೊಬಿಟ್ಟಿದ್ದಾನೆ. ನಿನ್ನೆ ನೈಟ್ ಫುಲ್ ಎಣ್ಣೆ ಹೊಡೆದು ಇವಾಗ ಮಲ್ಕೊಂಡಿದ್ದಾನೆ. ಇದು ಹಾಲು, ಸೋಫಾ ಇದೆ ಇಲ್ಲಿ, ಹಾಗಾಯ್ತು ಸೋಫಾ ಕಮ್ ಬೆಡ್ ಇದು. ಓಕೆ, ಬನ್ನಿ. ಟಿವಿ ಇದೆ, ವೈಫೈ ಇದೆ, ಇದು ಹಾಲು, ಇದು ಕಿಚನ್. ಕಿಚನ್ ಅಲ್ಲಿ ಏನು ಎಲ್ಲ ಇಟ್ಟಿದ್ದಾರೆ. ಪ್ಲೇಟ್ಸ್ ಇದೆ, ಪ್ಯಾನ್ ಇದೆ ಕುಕ್ ಮಾಡೋದಕ್ಕೆ, ಏನೋ ಅರಿಶಿನ ಪುಡಿ ಇಟ್ಟಿದ್ದಾರೆ, ಚಾಕ್ ಇದೆ, ಕಪ್ ಇದೆ, ಇಂಡಕ್ಷನ್ ಇದೆ, ಪ್ಯೂರಿಫೈಯರ್, ವಾಟರ್ ಪ್ಯೂರಿಫೈಯರ್ ಇದೆ. ಚೆನ್ನಾಗಿದೆ, ಹೊಸ ಮನೆ ತರ ಇದೆ. ಇದು ದೇವ್ರ ಮನೆ ಇದೆ, ಲಾಕ್ ಹಾಕ್ಬಿಟ್ಟಿದ್ದಾರೆ. ನೋಡೋಣ. ಒಂದು ರೂಮ್ ಇದೆ, ಆಮೇಲೆ ನೋಡೋಣ. ಇನ್ನೊಂದು ಇದೆ, ಸ್ವಲ್ಪ ಗಲೀಜಾಗಿ ನಾವೇ ಮಾಡಿದೀವಿ. ಹಾ, ಪರತನ ಬರ್ತಿದ್ದಾರೆ ಸ್ನಾನ ಮಾಡಿ, ಭಯ ಆಗುತ್ತೆ ನೋಡಕ್ಕೆ. ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಮತ್ತೆ ಹೊರಟ್ವಿ. ಸೊ ನಾವು ಫಸ್ಟ್ ಹೋಗಿದ್ದು ಬಾಬಾ ಬುಡ್ಡನ್ಗಿರಿ. ಸೊ ನೀವು ವ್ಯೂ ನೋಡ್ತೀರಾ, ಎಷ್ಟು ಚಳಿ ಇತ್ತು, ಮಳೆ ಇತ್ತು, ಗಾಳಿ ಇತ್ತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಾವು ಮತ್ತೆ ಜರಿ ಫಾಲ್ಸ್ ಅಂತ, ಅಲ್ಲೇ ಬಾಬಾ ಬುಡನ್ಗಿರಿ ಹತ್ರನೇ ಒಂದು ಫಾಲ್ಸ್ ಇದೆ. ಸೊ ಅಲ್ಲಿ ಹೋಗೋಕ್ಕೆ ಜೀಪ್ ಇರುತ್ತೆ, ಪ್ರೈವೇಟ್ ವೆಹಿಕಲ್ ಹೋಗಂಗಿಲ್ಲ. ಸೊ ಅದಕ್ಕೆ ಫುಲ್ ಆಫ್ ರೋಡಿಂಗ್ ಇತ್ತು, ಸಖತ್ತಾಗಿ ಅನ್ನಿಸ್ತು. ಲೈಕ್ ಫುಲ್ ಬಾಡಿ ಪೇನ್ ಇತ್ತು ನೆಕ್ಸ್ಟ್ ಡೇ, ಅದು ಬೇರೆ ವಿಷಯ. ಸೊ ಫುಲ್ ಎಂಜಾಯ್ ಮಾಡಿ ಅಲ್ಲಿ ಫಾಲ್ಸ್ ನೋಡಿಕೊಂಡು ನಾವು ವಾಪಸ್ ಬಂದ್ವಿ. ಸೊ ನಾವು ವಾಪಸ್ ಚಿಕ್ಕಮಂಗ್ಳೂರು ಬರ್ತಾ ಇದ್ವಿ. ಆನ್ ದ ವೇ ಇದೊಂದು ರೆಸಾರ್ಟ್ ಇದೆ, ಸೊ ಆಚೆ ಸ್ಟ್ರಕ್ಚರ್ ಇದೆ. ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡಿ ಊಟ ಮಾಡಿ ಸೊ ನಾವು ವಾಪಸ್ ನಮ್ಮ ರೂಮಿಗೆ ಬಂದ್ವಿ. ಚಿಕನ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಸಖತ್ತಾಗಿತ್ತು. ಸರಿ, ನಾವು ರೂಮಿಗೆ ಬಂದು ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ವೆರಿ ಫನ್ ಕುಕಿಂಗ್ ವಿತ್ ದ ಬಾಯ್ಸ್ ಆ್ಯಂಡ್ ನೀವೇ ನೋಡ್ಬೋದು, ನೀವೇ ತಿಳ್ಕೊಬೋದು ಅದು ಹೆಂಗೆ ಟೇಸ್ಟ್ ಇರುತ್ತೆ ಅಂತ. ನಾಗ ನಿಂಗೆ ಹೆಂಗೆ ಅನಿಸ್ತಿದೆ ಇದು ಚಿಕನ್ ಪ್ರಿಪೇರ್ ಆಗ್ತಾ ಇದೆ? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತುಂಬಾ ಖುಷಿ ಆಗಿದೆ. ಇವಾಗ ತೇಜು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ತೇಜು ಚಿಲ್ಲಿ ಪೌಡರ್ ಇದೆ. ಇವಾಗ ಇವಾಗ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಓಲ್ಡ್ ಮಂಕ್ ತಂದಿದ್ದೀವಿ. ಓಲ್ಡ್ ಮಂಕ್ 2 ಕ್ವಾರ್ಟರ್ ಹಾಕ್ಬಿಟ್ಟು
ಸುಮ್ಮನೆ ತಮಾಷೆಗೆ ನಮ್ಮ ಹತ್ರ ನಾನ್ ತಿಂತಾ ಇದ್ದೀನಿ, ನಾನ್ ತಿಂತಾ ಇದ್ದೀರಿ. ಯಾಕೆಂದ್ರೆ ನಾವು ವೆಜಿಟೇರಿಯನ್ ಆಮೇಲೆ ವಿಡಿಯೋಗ್ರಾಫರ್ಗೆ ಒಂದ್ ತಿನ್ಸಿದ್ವಿ. ನಾನು ತಿಂತಲ್ಲ, ಯಾಕಂದ್ರೆ ನಾನು ನಾನು ಹಂಗೆ ಖಾಲಿ ಮಾಡ್ತಾನೆ ಬಿಟ್ರೆ ಇಲ್ಲಿ. ಇದು ನಾನ್ ಸೆನ್ಸ್ ಕುಕುಂಬರ್ ಫೈಟ್. ಸೂಪರ್ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾನೇ ಮಾಡಿರೋ ಚಿಕನ್ ಕರಿ ಸೂಪರ್. ಸೂಪರ್ ಅಂತ ಹೇಳ್ತಾರೆ. ಸೂಪರ್ ಇದೆಯಲ್ಲ ಗೊತ್ತಿಲ್ಲ. ವಾವ್, ಎಕ್ಸಲೆಂಟ್. ಸೂಪರ್ ಇದೆ ಅಂತ ಇದು ಮಾಡಕ್ಕೆ ನಾಗನವ್ರು ಸ್ವಲ್ಪ ಕೈಗೆ ನಾವು ಮಾಡಲ್ಲ. ಎಸ್, ಅಭಿಪ್ರಾಯ ಚಿಕನ್ ಏನೆಲ್ಲ ಹಾಕಿದೀರಾ ಅಂತ ಹೇಳಿ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಫಸ್ಟ್ ನಾವು ಕೋಳಿ ಶಾಪ್ಗೆ ಹೋಗಿ ಕೋಳಿ ಹೊಡ್ಕೊ ಬಂದಿದ್ವಿ ವಿತ್ ಸ್ಕಿನ್ 1.5 kg. ಅಲ್ಲಿಂದ ಅದಕ್ಕೆ ಚಿಲ್ಲಿ, ಟೊಮೆಟೊ, ಆನಿಯನ್ ಎಲ್ಲ ಕಟ್ ಮಾಡಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ, ಮತ್ತೆ ನಮ್ದು ತಂಗಿ ಸರೀನ್ ಸೀತಮ್ಮ ಅವರು ಎಲ್ಲ ಕಟ್ ಮಾಡಿ ಫಸ್ಟ್ ಒಗ್ಗರಣೆ ಹಾಕಿದ್ದಾರೆ. ನಾಗರಾಜ ಅಲ್ಲಾಡಿಸಿದ್ದಾನೆ, ಒಗ್ಗರಣೆ ಅಲ್ಲಾಡಿಸಿದ್ದಾನೆ. ಅಲ್ಲಿಂದ ನಾನು ಚಿಕನ್ ಆಗಿ ಒಂದೇ ಪಾತ್ರೆಯಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ನೋಡಿದ್ರೆ 1.5 kg ತಗೋ ಬಂದಿದ್ದಾರೆ. ನಮ್ಮ ಓನರ್ ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ಸೊ ಚಿಕನ್ 2 ಸಲ ಬೇಯಿಸಿ ಆ ಕಡೆ ಅದು ಸ್ವಲ್ಪ ಆ ಕಡೆ ಮಾಡಿದ್ದೀನಿ. ಫೈನಲ್ ಏನ್ ಮಾಡ್ತೀನಿ ಅಂದ್ರೆ ಇದು ಎರಡನೇ ಒಂದಕ್ಕೆ ಹಾಕಿ ಅದು ಇದು ಅದು ಎಲ್ಲ ಹಾಕಿ ಹಿಂಗ್ ಟೇಸ್ಟ್ ಮಾಡಿ ಇವತ್ತು ಮಾಡಿ ಮಾಡ್ತಿರೋದು. ನಾನು ಒಪಿನಿಯನ್ ಹೇಳಕ್ಕಾಗಲ್ಲ, ನಾ ಮಾಡಿ ನಿಮ್ಗೆ ಕೊಡ್ತೀನಿ, ನೀವು ಒಪಿನಿಯನ್ ಹೇಳಿ. ಹೇಳ್ತೀರಾ? ದಿಸ್ ಇಸ್ ಸಜನ್, ಮಿಸ್ಟರ್ ಕೊಟ್ಟಂಗಡ ಫ್ರಮ್ ಕೂರ್ಗ್. Follow me at Sarin Chittiappa Kottangada in Instagram. You want to tell anything? Yes. Just a minute. Bye. See you tomorrow. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 2. ಸೊ ನಾವು ಎಲ್ಲರೂ ಇವಾಗ ಕಲ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿ ಜಸ್ಟ್ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಆ್ಯಂಡ್ ವಿ ಆರ್ ಆನ್ ಅ ವೇ. ಇವಾಗ ಇಲ್ಲಿ ಫೋಟೋಶೂಟ್ ನಡೆಸ್ತಾ ಇದೆ ಬಿಕಾಸ್ ದ ವ್ಯೂ ಇಸ್ ಲೈಕ್ ದಿಸ್. ಫಸ್ಟ್ ಲೊಕೇಶನ್ ಅಲ್ಲಿ ರೀಚ್ ಆಗಿದ್ದೀವಿ. ಇದು ಏನು ಪ್ಲೇಸ್ ಏನು ಕಳಸ ಅಂತ. ಲವ್ ಮಾಕ್ಟೇಲ್ 2 ಮೂವಿ ಇದೆಯಲ್ಲ, ಅದ್ರದ್ದು ಶೂಟಿಂಗ್ ಇಲ್ಲ ಆಗಿದೆ ಅಂತೆ. ಇದು ಬಂದ್ಬಿಟ್ಟು ಟೀ ಎಸ್ಟೇಟ್. ವಿ ಆರ್ ಕ್ಲಿಕಿಂಗ್ ಪಿಕ್ಚರ್ಸ್ ಹಿಯರ್. ಸೊ ಮಳೆನೂ ಬರ್ತಾ ಇದೆ. ಸೊ ಯು ಕ್ಯಾನ್ ಸಿ ದ ವ್ಯೂ, ಹೌ ಪ್ರಿಟಿ ಇಟ್ ಇಸ್. ಇಲ್ಲಿ ಫೋಟೋಶೂಟ್ ನಡೆಸ್ತಾ ಇದೆ. ಇಲ್ಲಿ ನೋಡಿ ಫೋಟೋಶೂಟ್. ನಮ್ ಗ್ಯಾಂಗ್ ಅಲ್ಲಿ 2 ಮಿಸ್ಸಿಂಗ್ ಪೀಪಲ್ ಇದಾರೆ. ಪತ್ತೇನೆ ಇಲ್ಲ ಅವ್ರದ್ದು, ಎಲ್ಲಿ ಹೋಗಿದ್ದಾರೆ ಅಂತ. ಫೋನ್ ಬೇರೆ ಇಲ್ಲಿ ಕೊಟ್ಟೋಗಿದ್ದಾರೆ ನಮ್ಗೆ ಫೋಟೋ ಶೂಟ್ ಮಾಡಕ್ಕೆ. ಬಿಕಾಸ್ ಸರಿ ಇದು ಐಫೋನ್ 14 ಇದೆ. ಸೊ ಅವ್ರ ಫೋನಲ್ಲಿ ಪಿಕ್ಚರ್ಸ್ ಕ್ಲಿಯರ್ ಆಗಿ ಬರುತ್ತೆ ಅಂತ, ಬಟ್ ಓನರೇ ಇಲ್ಲ. ಇಲ್ಲಿ ನೋಡಿ ಗೈಸ್, ನನ್ನ ಒಂದು ಕೆಲಸ ಕಾಮಿಕರಾಗಿ ಮಾಡಿದ್ದಾರೆ. ಇದು ಬ್ಯಾಗ್ ಎಲ್ಲ ಯೂಸ್ ಮಾಡಿ. ಇದು ನಮ್ಮ ಫ್ರೆಂಡ್ಸ್. ಏನ್ ನಿಮ್ಗೆ ವ್ಯೂ ಬಗ್ಗೆ ಏನ್ ಅಭಿಪ್ರಾಯ? ವಾವ್, ಲುಕಿಂಗ್ ಆಸಮ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್. 8 years ಕಪಲ್ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ಗೈಸ್. ಕಪಲ್ ಫೋಟೋಶೂಟ್. ಇಲ್ಲಿ ನಾನು ವ್ಲಾಗಿಂಗು, ಇಲ್ಲಿ ಮತ್ತೊಂದು ವಿಡಿಯೋಗ್ರಾಫರು. ಇದು ನಾಗ, ನಮ್ದು ಸಸ್ತಾ ಫೋಟೋಗ್ರಾಫರ್. ಆಯ್ತು, ಇಷ್ಟೇ ಫ್ರೆಂಡ್ಸ್. ವ್ಯೂ ನೋಡಿ, ಹಂಗೆ ಎಂಜಾಯ್ ಮಾಡಿ. Only in my crucial moments do they pay attention carefully. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಬಂದಿದ್ದೀವಿ. ಸೆಕೆಂಡ್ ಸ್ಪಾಟ್ ಆಫ್ ದ ಡೇ ಅಲ್ಲ. ಓ ಹಂಗೆ, ಲೈಕ್ ಅಡ್ವರ್ಟೈಸ್ ಅಲ್ಲಿ ತೋರಿಸ್ತಾರಲ್ಲ ಆ ತರ ನೋಡಿ ಗೈಸ್. ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ನಾವು ಟೀ ಎಸ್ಟೇಟ್ ಎಲ್ಲ ನೋಡಿಕೊಂಡು ಮತ್ತೆ ಒಂದು ಫಾಲ್ಸ್ ಇತ್ತು, ಸುರ್ಮನೆ ಫಾಲ್ಸ್. ಐ ಡೋಂಟ್ ನೋ ದ ಪ್ರೊನೌನ್ಸಿಯೇಷನ್, ಬಟ್ ಒಂದು ಫಾಲ್ಸ್ ಇತ್ತು. ಸೊ ಅಲ್ಲಿ ಆನ್ ದ ವೇ ಈ ಥರ ಟ್ರೆಕ್ ಮಾಡಬೇಕಿತ್ತು, ಲೈಕ್ ನಿಯರ್ಲಿ 1 kilometer. ಸೊ ಬಟ್ ದ ವ್ಯೂ ಆ್ಯಂಡ್ ದ ವಾಟರ್ಫಾಲ್ ವಾಸ್ ಸೋ ಬ್ಯೂಟಿಫುಲ್.
ಸೊ ನಮ್ಮ ಲಾಸ್ಟ್ ಸ್ಪಾಟ್ ಇತ್ತು ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡಲ್ಲಿ. ಸೊ ಅದು ನೋಡಿಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.